ಹೆಲೋ ಎವ್ರಿವನ್, ವೆಲ್ಕಮ್ ಟು ಫೋಟೋಸಿಂಥಸಿಸ್ ಅಕಾಡೆಮಿ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಗೆ ಇಂಟರ್ವ್ಯೂ ನಡೆಯುತ್ತೆ ಮತ್ತು ಎಷ್ಟು ನಿಮಿಷ ನಡೆಯುತ್ತೆ, ಏನೇನು ಡ್ರೆಸ್ ಕೋಡ್ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ. ಸೊ ಸಾಕಷ್ಟು ಮೆಸೇಜ್ ಬಂದಿತ್ತು, ಸರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿ, ಸ್ವಲ್ಪ ಗೈಡ್ ಮಾಡಿ ಸರ್, ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿ ಸರ್, ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಮತ್ತು IB ಅವರು ಯಾವೊಂದು ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ತಾರೆ, ಓಕೆನಾ, ಅವ್ರ ಮೇನ್ ಫೋಕಸ್ ಯಾವ ಕ್ಯಾಂಡಿಡೇಟ್ಸ್ ಮೇಲೆ, ಅವ್ರು ಏನರ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಆ ಥರ ಒಂದು ಇನ್ಫಾರ್ಮೇಷನ್ನ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆನಾ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಪ್ರಿಪೇರ್ ಆಗಿ, ಮತ್ತು ಆ ಒಂದು ನಾನು ಏನು ಹೇಳ್ತೀನಿ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ. IB ಅವರು ಆ ಒಂದು ಪಾಯಿಂಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ದಯವಿಟ್ಟು ಜಾಯ್ನ್ ಆಗಿ. ನಾವು ಈ ಬುಕ್ ಪ್ರೊವೈಡ್ ಮಾಡಿದ್ದೀವಿ, ಒಂದು ಬುಕ್ನ ಪ್ರೊವೈಡ್ ಮಾಡಿದ್ದೀವಿ, IBಗೆ ಗೈಡ್ ಅಂತ, ಓಕೆನಾ. ಆ ಗೈಡ್ ಬುಕ್ಕಲ್ಲಿ ನಿಮಗೆ ಹೇಗೆ ಪ್ರಿಪೇರ್ ಆಗಬೇಕು, ನಾವು ಆ ಒಂದು ಇಂಟರ್ವ್ಯೂ ಪ್ರೊಸೆಸ್ನ 6 ಥರ ಡಿವೈಡ್ ಮಾಡಿದ್ದೀವಿ. ಆ 6 ಸ್ಟೇಜಲ್ಲಿ ಯಾವ್ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ನಾವು ಅಲ್ಲಿ ಮೆನ್ಷನ್ ಮಾಡಿದ್ದೇವೆ, ಓಕೆನಾ. ಅದೇ ಥರನೇ ಒಂದು ಕ್ಯಾಂಡಿಡೇಟು ಅವ್ರಿಗೆ ಹೇಗೆ, ಅಂದರೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಸೆಟ್ ಆಗುತ್ತೆ ಆ ಒಂದು ರೀತಿಲಿ ಅವರು ಪ್ರಿಪೇರ್ ಆಗ್ಬೋದು. ಸೊ ಈಗ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ 40+ ಸ್ಕೋರ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಕಮಿಂಗ್ ಟು ಫಸ್ಟ್, ಮೊದಲನೇದಾಗಿ ಏನಂದರೆ, ಈ ಒಂದು ಇದೆಲ್ಲ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ, ಓಕೆನಾ. ಈಗ ಇದು IB ಇಂಟರ್ವ್ಯೂ ಅಂದ್ಕೊಳ್ಳಿ, ಓಕೆನಾ. ಇದು IB ಇಂಟರ್ವ್ಯೂ ಅಂದ್ಕೊಳ್ಳಿ. ಇಲ್ಲಿ 2 ಕ್ಯಾಂಡಿಡೇಟ್ ಇದ್ದಾರೆ, ಇಲ್ಲೇನಿಲ್ಲ 2 ಕ್ಯಾಂಡಿಡೇಟ್ ಇದ್ದಾರೆ. ಈ ಮೊದಲನೇ ಕ್ಯಾಂಡಿಡೇಟ್ ಅಂತ ಅಂದ್ಕೊಳ್ಳಿ, ಇವರು 2ನೇ ಕ್ಯಾಂಡಿಡೇಟ್ ಅಂತ ಅಂದ್ಕೊಳ್ಳಿ, ಓಕೆನಾ. ಈ ಮೊದಲನೇ ಕ್ಯಾಂಡಿಡೇಟು ಮಾರ್ಕ್ಸ್ನ 60 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಯಾತ್ರೊಳಗೆ ಟೈರ್ 1ನಲ್ಲಿ 60 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ನೆಕ್ಸ್ಟು ಕ್ಯಾಂಡಿಡೇಟು 40 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ, ಇವರು ಟೈರ್ 1ನಲ್ಲಿ, ಓಕೆನಾ. ಯಾಕೆ ಈ ಉದಾಹರಣೆ ಹೇಳ್ತಿದ್ದೀನಿ ಅಂದರೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಿರ್ಬೋದು, ಎಷ್ಟೊಂದು ಜನ ಎಲ್ಲ ಗ್ರೂಪಲ್ಲೂ ಏನು ಮಾಡ್ತಿದ್ದಾರೆ, ಟೈರ್ 1 ಮಾರ್ಕ್ಸ್ ಎಷ್ಟು, ನನ್ನ ಕಟ್ ಆಫ್ ಎಷ್ಟು, ಕಟ್ ಆಫ್ ಬಗ್ಗೆ ವರಿ ಮಾಡಬೇಡಿ ನೀವು, ಓಕೆನಾ. ಕಟ್ ಆಫ್ ಬಗ್ಗೆ ವರಿ ಮಾಡಬೇಡಿ, ಯಾಕಂದರೆ ನಿಮ್ಮ ಇಂಟರ್ವ್ಯೂ ಮಾರ್ಕ್ಸ್ ಆ್ಯಡ್ ಆಗಿ ನಿಮಗೆ ಕಟ್ ಆಫ್ ಬರೋದು, ಓಕೆನಾ. ಸೊ ಅದಕ್ಕೋಸ್ಕರ ಯಾರೂ ವರಿ ಮಾಡಬೇಡಿ. ನಾನು ನೀವು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ 60 ಮಾರ್ಕ್ಸು, ಇವರು 40 ಮಾರ್ಕ್ಸು. ಬಟ್ ಮೊದಲನೇ ಕ್ಯಾಂಡಿಡೇಟ್ ಏನು, ಸಖತ್ ನಾಲೆಜಬಲ್ ಇದ್ದಾರೆ, ನಾಲೆಜಬಲ್. ಈ 2ನೇ ಕ್ಯಾಂಡಿಡೇಟು ಅವರು ನಾಲೆಜಬಲ್, ಲಿಮಿಟೆಡ್, ಓಕೆನಾ, ಲಿಮಿಟೆಡ್ ನಾಲೆಜಬಲ್. ಮತ್ತು ಇವರು ಇಂಟರ್ವ್ಯೂ ಪ್ರೊಸೆಸಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಪ್ಯಾನಿಕ್ ಆಗಿರ್ತಾರೆ, ಓಕೆನಾ, ಸ್ವಲ್ಪ ಪ್ಯಾನಿಕ್ ಆಗಿರ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಲ್ಲ. ಈ ಒಂದು ಕ್ಯಾಂಡಿಡೇಟ್ ಕಾನ್ಫಿಡೆಂಟ್ ಆಗಿರ್ತಾರೆ, ಅವ್ರ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಇಂಪ್ರೂವ್ ಇರುತ್ತೆ, ಓಕೆನಾ. ಇವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಇರುತ್ತೆ. ಅಂದರೆ ಏನಾದರೂ ಒಂದು ಎಕ್ಸಿಕ್ಯೂಷನ್ ಮಾಡಿರ್ಬೋದು, ಅಥವಾ ಬೇರೆ ಒಂದು ಕೇಸ್ ಸ್ಟಡೀಸ್ ಓದ್ಬಿಟ್ಟು ಆ ಒಂದು ನಾಲೆಜ್ ಬಗ್ಗೆ ಗೇನ್ ಮಾಡಿರೋ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಇರುತ್ತೆ. ಅದೇ ಥರ ಕ್ಯಾಂಡಿಡೇಟ್ 1ಗೆ ಏನಿರುತ್ತೆ, ಅವರು ಜಾಸ್ತಿ ಥಿಯರಿ ಬೇಸ್ಡ್ ನಾಲೆಜ್, ಓಕೆನಾ, ಥಿಯರಿ ಬೇಸ್ಡ್ ನಾಲೆಜ್ ಅಂತ ಕರಿತೀವಿ. ಅದೇ ಥರ ಈ ಒಂದು ಕ್ಯಾಂಡಿಡೇಟ್ಗೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಇವರು ಟ್ರೈ ಮಾಡ್ಕೊತಾರೆ ಎಲ್ಲಿ, ಇಂಟರ್ವ್ಯೂಲ್ಲಿ. ಅಂದರೆ ನನಗೆ ಗೊತ್ತು ಸರ್ ಅದ್ರ ಬಗ್ಗೆ, ನನಗೆ ಎಲ್ಲದ್ರ ಬಗ್ಗೆ ಗೊತ್ತೈತೆ, ಅದು ಇದು ಅಂತ ಹೇಳೋಕ್ಕೆ ಹೋಗಿ ಇವರು ಪೋರ್ಟ್ರೇ ಮಾಡ್ಕೊತಾರೆ, ಓಕೆನಾ. ನೆಕ್ಸ್ಟು ಕ್ರಿಟಿಕಲ್ ಥಿಂಕಿಂಗಲ್ಲಿ ಲ್ಯಾಗಿಂಗ್ ಇರ್ತಾರೆ, ಸ್ವಲ್ಪ ವೀಕ್ ಇರ್ತಾರೆ, ಸ್ವಲ್ಪ ನೆಗೆಟಿವಿಟಿ ಇರುತ್ತೆ, ಓಕೆನಾ. ಅವರು ಆಪ್ಟಿಮಿಸ್ಟಿಕ್ ಆಗಿರಲ್ಲ, ಪಾಸಿಟಿವಿಟಿ ಆಗಿರಲ್ಲ, ಕಾನ್ಫಿಡೆಂಟ್ ಆಗಿರಲ್ಲ. ಬಟ್ ಈ 40 ಮಾರ್ಕ್ಸ್ ತೆಗೆದಿರೋ ಕ್ಯಾಂಡಿಡೇಟು ಎಲ್ಲತ್ರೊಳಗೂ ಚೆನ್ನಾಗಿರ್ತಾರೆ. ಇವ್ರಿಗೆ ಎಲ್ಲ ಥರ ಅವೇರ್ನೆಸ್ ಇರುತ್ತೆ, ಕರೆಂಟ್ ಅಫೇರ್ಸಲ್ಲಿ ಏನೇನಾಗ್ತೈತೆ ಅಂತ ಅವೇರ್ನೆಸ್ ಇರುತ್ತೆ, ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಅನ್ನೋ ಕೆಪಾಸಿಟಿನೂ ಇವ್ರಿಗೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ IB ಪ್ಯಾನಲ್ ಏನು ಮಾಡುತ್ತೆ ಅಂತಂದರೆ, ದೇ ಡು ನಾಟ್ ಲುಕ್ ಫಾರ್ ನಾಲೆಜ್. ನೋಡಿ, ಅವ್ರಿಗೆ ನಾಲೆಜ್ ಅಂತ ಒಂದು ಪ್ರಶ್ನೆ ಇಲ್ಲ. ಅವ್ರು ಏನದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ದೇ ಕಾನ್ಸಂಟ್ರೇಟ್ ಆನ್ ಕ್ಯಾಂಡಿಡೇಟ್ ಪರ್ಸ್ನಾಲಿಟಿ, ಓಕೆನಾ. ಅವರು ಪಾಸಿಟಿವಿಟಿ ಆಗಿದ್ದಾರಾ, ಕಾನ್ಫಿಡೆಂಟ್ ಆಗಿದ್ದಾರಾ, ಓಕೆನಾ, ಅವ್ರ ಪರ್ಸ್ನಾಲಿಟಿ ಮೇಲೆ. ಮತ್ತು ಅವರ ಕ್ರಿಟಿಕಲ್ ಥಿಂಕಿಂಗ್, ನಾವು ಇಂಟೆಲಿಜೆನ್ಸ್ ಏಜೆನ್ಸಿಗೆ ಜಾಯ್ನ್ ಆಗ್ತಿರೋದು, ಓಕೆನಾ. ಅಲ್ಲಿ ಏನು ಬೇಕು, ಕ್ರಿಟಿಕಲ್ ಥಿಂಕಿಂಗ್ ಬೇಕು. ನಾವು ಹೇಗೆ ಕಮ್ಯುನಿಕೇಷನ್ ಮಾಡ್ತೀವಿ ಅದು ಇಂಪಾರ್ಟೆಂಟು. ಕಮ್ಯುನಿಕೇಷನ್ ಹೇಗೆ ಮಾಡ್ತಾರೆ ಅನ್ನೋದು ನೋಡ್ತಾರೆ. ಅದಾದ ಮೇಲೆ ಅವ್ರ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಇದೆಯಾ,
ಈಗ ನಮ್ಮ ಇಂಡಿಯಾದಲ್ಲಿ ಏನೇನು ಆಗ್ತಿದೆ, ಏನೇನು ಸಿಚುವೇಶನ್ಸಲ್ಲಿ ಕರೆಂಟಲ್ಲಿ ಏನೇನತ್ತ ಆಗ್ತಿದೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಅವೇರ್ನೆಸ್ ಟೆಸ್ಟ್ ಮಾಡ್ತಾರೆ. ಸೊ ಈಗ ಹೇಳಿ, ಈಗ 60 ಮಾರ್ಕ್ಸ್ ತೊಗೊಂಡು ನಾವು ಇದ್ರೊಳಗೆಲ್ಲ ರಾಂಗ್ ಆದರೆ 40 ಮಾರ್ಕ್ಸ್ ತೊಗೊಂಡಿರೋ ಇದ್ರೊಳಗೆಲ್ಲ ಕರೆಕ್ಟ್ ಇದ್ದರೆ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಕ್ಯಾಂಡಿಡೇಟು? ಪ್ರಾಬಬಲಿ ಅಂತ ಪರ್ಫೆಕ್ಟ್ಲಿ ಡೆಫಿನೆಟ್ಲಿ ದೇ ವಿಲ್ ಸೆಲೆಕ್ಟ್ ದಿಸ್ ಕ್ಯಾಂಡಿಡೇಟ್. ಓಕೆನಾ? ಸೊ ಇಲ್ಲಿ ನೀವು ಮಾರ್ಕ್ಸ್ ಎಷ್ಟೇ ತೆಗೆದಿರಲಿ, ಈಗ 40 ಮಾರ್ಕ್ಸ್ ತೆಗೆದಿರೋರು ಇದ್ದಾರೆ, 38 ಮಾರ್ಕ್ಸ್ ತೆಗೆದಿರೋರು ಇದ್ದಾರೆ. ಓಕೆನಾ? ಅವ್ರು ಯಾರೂ ಮಾರ್ಕ್ಸ್ ಬಗ್ಗೆ ವರಿ ಮಾಡಬೇಡಿ. ನೀವು 40+ ಇಂಟರ್ವ್ಯೂಲ್ಲಿ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಹೇಗೆ ಟ್ರೈ ಮಾಡೋದು, ಹೇಗೆ ಈ 40 ಮಾರ್ಕ್ಸ್ ತೆಗಿಬೇಕು ಅಂದರೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು ಎಕ್ಸಾಂಪಲಿಂದ ನಮಗೆ ಗೊತ್ತಾಗುತ್ತೆ. ಓಕೆನಾ? IB ಅವರು ಏನೇಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ. ಅವ್ರು ಯಾವುದೇ ಕಾರಣಕ್ಕೂ ನಾಲೆಜ್ ಮೇಲೆ ಟೆಸ್ಟ್ ಮಾಡಲ್ಲ. ನಮಗೆ ಲಿಮಿಟೆಡ್ ನಾಲೆಜ್ ಇದ್ರೂ, ನಾವು ಇದ್ರೊಳಗೆಲ್ಲ ಸರಿ ಇದ್ರೂ ಅವರು ನಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಮತ್ತು ನಮಗೆ ಹೈ ಮಾರ್ಕ್ಸು ಫೆಚ್ ಆಗುತ್ತೆ. ಓಕೆನಾ? ಕಮಿಂಗ್ ಟು ನೆಕ್ಸ್ಟ್, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ? ನಾವು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ ನೋಡಿ, ಮೊದಲನೇದಾಗಿನೂ ನಮ್ಮ ನಾಲೆಜ್ ಮೇಲೆ ನಾಲೆಜ್, ಒಂದು ನಿಮಿಷ, ನಮ್ಮ ನಾಲೆಜ್ ಮೇಲೆ. ನಮ್ಮ ನಾಲೆಜ್ ಅಂತಂದರೆ ನಾವು ಅಷ್ಟೋದಿದ್ದೀವಿ ಇಷ್ಟೋದಿದ್ದೀವಿ ಅಂತಲ್ಲ, ಜಸ್ಟ್ ಜನರಲ್ ಅವೇರ್ನೆಸ್ ಅಂದರೆ ಯಾತ್ರ ಬಗ್ಗೆ ಅವೇರ್ನೆಸ್ಸು? ಇಂಟರ್ನಲ್ ಸೆಕ್ಯೂರಿಟಿ. ಓಕೆನಾ? ಇಂಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ಬೇರೆ ಒಂದು ನಮ್ಮ ರಾಷ್ಟ್ರಕ್ಕೆ ಏನಾದರೂ ಒಂದು ಥ್ರೆಟ್ ತರ್ತಿರೋ ಒಂದು ಆರ್ಗನೈಸೇಷನ್ಸ್, ಓಕೆನಾ, ಟೆರರಿಸ್ಟ್ ಆರ್ಗನೈಸೇಷನ್ ಆಗಿರ್ಬೋದು, ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ, ಈ ಒಂದು ವಿಷಯಗಳ ಬಗ್ಗೆ ನಮಗೆ ಜನರಲ್ ಆಗಿ ಅವೇರ್ನೆಸ್ ಇರಬೇಕು. ಮತ್ತು ಭಾರತದ ಬಗ್ಗೆ, ನಮ್ಮ ಇಂಡಿಯಾ ಬಗ್ಗೆ ಜನರಲ್ ಆಗಿ ನಮಗೆ ಎಲ್ಲ ಥರದ ವಿಷಯ ಗೊತ್ತಿರಬೇಕು. ಓಕೆನಾ? ಇದು ಮೊದಲನೇದಾದರೆ, ಇದು ಎರಡನೇದೇನು? ಥಿಂಕಿಂಗ್ ಕೆಪ್ಯಾಬಿಲಿಟಿ ಅಂತ ಕರಿತೀವಿ. ಥಿಂಕಿಂಗ್ ಕೆಪ್ಯಾಬಿಲಿಟಿಲಿ ಅಂದ್ರೇನು? ನಾವು ಇಂಟೆಲಿಜೆಂಟಾಗಿ ವರ್ಕ್ ಮಾಡಬೇಕು. ಈ ಒಂದು ಆರ್ಗನೈಸೇಷನಲ್ಲಿ ಹೇಗೆ ವರ್ಕ್ ಮಾಡಬೇಕಂತಂದರೆ, ವಿ ಶುಡ್ ಬಿ ವೆರಿ ಇಂಟೆಲಿಜೆಂಟ್, ಕ್ಲೆವರಾಗಿ ವರ್ಕ್ ಮಾಡಬೇಕು, ಸ್ಮಾರ್ಟಾಗಿ ವರ್ಕ್ ಮಾಡಬೇಕು. ಓಕೆನಾ? ಯಾಕಂದರೆ ನಾವೊಂದು ಆರ್ಗನೈಸೇಷನ್ಸ್, ನಮ್ಮ ಭಾರತಕ್ಕೆ ಏನಾದರೂ ಒಂದು ತೊಂದರೆ ಆಗ್ತೈತೆ ಅಥವಾ ಕೊರತೆ ಆಗ್ತೈತೆ, ಸೊ ಅಂದರೆ ನಮ್ಮ ಭಾರತಕ್ಕೆ ಅದು ಥ್ರೆಟ್ ಆಗ್ತೈತೆ ಅಂದರೆ ಆ ಒಂದು ಯಾರಿಂದ ಥ್ರೆಟ್ ಆಗ್ತೈತೆ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಮತ್ತು ಅದನ್ನು ಅದು ಹಿಂದೆಗಡೆ ಯಾರ್ಯಾರು ಇದ್ದಾರೆ ಅಂತ ನಾವು ಆ ಒಂದು ಇನ್ಫಾರ್ಮೇಷನ್ನ ಕಲೆ ಹಾಕಬೇಕು. ಇದೆಲ್ಲದನ್ನು ನಾವು ಹೇಗೆ ಮಾಡಬೇಕು? ಇಂಟೆಲಿಜೆಂಟಾಗಿ ವರ್ಕ್ ಮಾಡಬೇಕು. ಓಕೆನಾ? ಸೊ ನಮ್ಗೆ ಆ ಥರದ ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು, ಆ ಒಂದು ಕೆಪಾಬಿಲಿಟಿ ನಮ್ಮಲ್ಲಿರಬೇಕು. ಸೊ ಈ ಎರಡನೇ ನೋಡಿಕೊಂಡ್ರೆ ನಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 25 ಮಾರ್ಕ್ಸ್ ಇವೆಲ್ಲರ ಮೇಲೆ ಇರುತ್ತೆ. ಓಕೆನಾ? ಈ ಥಿಂಕಿಂಗ್ ಕೆಪಾಬಿಲಿಟಿ ಮತ್ತು ನಮಗೆ ಅವೇರ್ನೆಸ್ ಅಂತ ಬಂದಾಗ ನಮಗೆ ಟೆರರಿಸ್ಟ್ ಗ್ರೂಪ್ಗಳ ಬಗ್ಗೆ ಅವೇರ್ನೆಸ್ ಇರಬೇಕು. ಈ ಇಂಟೆಲಿಜೆನ್ಸ್ ಬ್ಯೂರೋ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ, ಈ ಒಂದ್ರ ಬಗ್ಗೆ ಯಾರ್ಯಾರು ಬರ್ತಾರೆ ಇದ್ರ ಅಡಿಯಲ್ಲಿ, ಮತ್ತು ಇದು ನಮ್ಮ ರಾಷ್ಟ್ರಕ್ಕೆ ಏನೇನು ಥ್ರೆಟ್ಟು, ಯಾರ್ಯಾರಿಂದ ಏನೇನು ಥ್ರೆಟ್ಟು ಅಂತ ಎಲ್ಲದ್ರ ಬಗ್ಗೆನೂ ನಮಗೆ ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟು, ಇನ್ನು 25 ಮಾರ್ಕ್ಸ್ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದರೆ, ಮೊದಲನೇದಾಗಿ ನಮ್ಮ ಪರ್ಸ್ನಾಲಿಟಿ ಅಂತ ಬಂದಾಗ ಫಸ್ಟು ನೋಡೋದು ನಮ್ಮ ಅಪೀರಿಯನ್ಸ್ ನೋಡ್ತಾರೆ. ನಾವು ಡಿಸಿಪ್ಲಿನ್ಡಾಗಿ ಡ್ರೆಸ್ಅಪ್ ಆಗಿರಬೇಕು, ಹೇರ್ ಕಟ್ ಇರಬೇಕು, ಶೇವಿಂಗ್ ಇರಬೇಕು. ಆಮೇಲೆ ನಮ್ಮ ಅಪೀರಿಯನ್ಸೇ ನಮ್ಮ ಬಗ್ಗೆ ಮಾತಾಡುತ್ತೆ. ನಾವು ಹೇಗೆ ಡ್ರೆಸ್ ಮಾಡ್ಕೊಂಡಿರ್ತೀವಿ ಅದು ನಮ್ಮ ಬಗ್ಗೆ ಮಾತಾಡುತ್ತೆ. ಓಕೆನಾ? ಡ್ರೆಸ್ ಕೋಡ್ ಈಸ್ ಮಸ್ಟ್ ಇಂಪಾರ್ಟೆಂಟ್. ಅದಾದ ನಂತರ ಪರ್ಸ್ನಾಲಿಟಿ ಬಂದರೆ ಕಾನ್ಫಿಡೆನ್ಸ್. ಯಾವ ಲೆವೆಲ್ ಕಾನ್ಫಿಡೆನ್ಸಿಗೆ ನಾವು ಮಾತಾಡ್ತೀವಿ? ಪ್ಯಾನಿಕ್ ಆಗ್ತೀವಾ? ಹೇಗೆ IB ಪ್ಯಾನಲ್ಸ್ ಜೊತೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ? ಯಾವ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಮ್ಮಲ್ಲಿದೆ ಅಂತ ಅವರು ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಆದಮೇಲೆ ಇದಕ್ಕೆ ಪರ್ಸ್ನಾಲಿಟಿ. ಅದಾದಮೇಲೆ ಇನ್ನೊಂದು ಕಮ್ಯುನಿಕೇಷನ್. ಓಕೆನಾ? ಈ ಕಮ್ಯುನಿಕೇಷನಲ್ಲಿ ನಾವು ಹೇಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತೀವಿ. ಓಕೆನಾ? ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ 3 ಜನ ಪ್ಯಾನಲ್ ಕೂತಿರ್ತಾರೆ, ಇಲ್ಲಿ ಕ್ಯಾಂಡಿಡೇಟ್ ಕೂತಿರ್ತಾರೆ. ಇವರೊಂದು ಕ್ವಶನ್ ಕೇಳಿದಾಗ ಕ್ಯಾಂಡಿಡೇಟ್ ಹೇಗೆ ಉತ್ತರಿಸ್ಬೇಕು ಅಂತಂದರೆ, ಒಂದೇ ಸರಿ ಹೇಳಿದ್ರೆ ಸಾಕು, ಅವ್ರಿಗೆ ಕಂಪ್ಲೀಟ್ ಪಿಕ್ಚರ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ನಾವು ತೊದಲಿಸೋದಾಗಲಿ ಮತ್ತು ಏನೋ ಒಂದು ಮಿಕ್ಸ್ ಮಾಡಿ ಇನ್ಫಾರ್ಮೇಷನ್ ಎಲ್ಲ ಮಿಕ್ಸ್ ಮಾಡಿ ಗಜಿಬಿಜಿ ಥರ ಹೇಳೋ ಬದಲು 1 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ನೀವು ಒಂದು ಕ್ಲಿಯರ್ ಪಿಕ್ಚರ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಕೊಡಬೇಕು. ಓಕೆನಾ? ಇದನ್ನು IB ಪ್ಯಾನಲ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದಿಷ್ಟು ಬಿಟ್ಟರೆ ಇನ್ನು IB ಪ್ಯಾನಲ್ ಅವರು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ.
ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಯು ಶುಡ್ ಬಿ ಕಾನ್ಫಿಡೆಂಟಾಗಿರಬೇಕು, ಪಾಸಿಟಿವಿಟಿ ಆಗಿರಬೇಕು. ಸೊ ಈ ಥರ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನೀವು 40ಕ್ಕಿಂತ ಮಾರ್ಕ್ಸು ಜಾಸ್ತಿ ತೆಗಿಬೋದು. ನಾನು ಹೇಳ್ಕೊಡ್ತೀನಿ ಈ ನಾಲೆಜ್ ಅಂತ ಒಂದು ಟಾಪಿಕಲ್ಲಿ ಏನೇನೋ ಓದಬೇಕು ಅಂತ. ಸೊ ನೆಕ್ಸ್ಟ್ ನೋಡೋದಾದರೆ ಇದು ನಮ್ಮ ಇಂಟರ್ವ್ಯೂ ಗೈಡ್ ಬುಕ್ಕು. ಈ ಒಂದು ಗೈಡ್ ಬುಕ್ಕಲ್ಲಿ ನಾವು ಇಂಟರ್ವ್ಯೂ ಪ್ರೊಸೆಸ್ನ 6 ಸ್ಟೆಪ್ಪಾಗಿ ಡಿವೈಡ್ ಮಾಡಿದ್ದೀವಿ. ಸೊ ನೀವು ಓದ್ಕೋಬೋದು, ಯಾರ್ಯಾರು ಓದಿದ್ದೀರಾ ಓಕೆ. ಇನ್ನು ಯಾರ್ಯಾರು ನೋಡಿಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ, ಫ್ರೀಯಾಗೇ ಇದೆ, ಎಲ್ಲರೂ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಈ ಬುಕ್ ಹೇಗೆ ಪ್ರಿಪೇರ್ ಮಾಡಿದೆ ಅಂದರೆ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ವ, ಅವರ ಒಂದು ಕ್ವಶನ್ಸ್ ಹೇಗೆ ಕೇಳಿರ್ತಾರೆ, ಅವರ ಒಂದು ಒಪಿನಿಯನ್ ಏನು, ಹೇಗೆ ಕೇಳಿರೋ ಕ್ವಶನ್ಸು, ಆ ಒಂದು ಫೀಡ್ಬ್ಯಾಕ್ ಮೇಲೆ ಈ ಒಂದು ಬುಕ್ಕು ಪ್ರಿಪೇರ್ ಆಗಿದೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಕೇಳ್ತೀವಿ. ಜನರಲ್ ಅವೇರ್ನೆಸ್ ಅಂದರೆ ನಮ್ಮ ಫಸ್ಟು ಇಂಡಿಯಾ ಬಗ್ಗೆ ಇರಬೇಕು, ಇಂಡಿಯಾ ಬಗ್ಗೆ ಗೊತ್ತಿರಬೇಕು. ಮತ್ತು ಇಂಡಿಯಾ ವಿತ್ ರೆಸ್ಟ್ ಆಫ್ ದ ವರ್ಲ್ಡ್ ಓಕೆನಾ. ಇಂಡಿಯಾ ಬಗ್ಗೆ ಗೊತ್ತಿರಬೇಕು. ಮತ್ತು ಇಡೀ ವರ್ಲ್ಡಲ್ಲಿ ಇಂಡಿಯಾ ಸ್ಟ್ಯಾಂಡ್ ಏನು ಅಂತರ ಬಗ್ಗೆನೂ ನಮಗೆ ಗೊತ್ತಿರಬೇಕು. ಸ್ವಲ್ಪ ಸಮಿಟ್ಸ್ಗಳ ಬಗ್ಗೆ ಕೇಳ್ತಾರೆ ನಮಗೆ. ಎಲ್ಲ ಸಮಿಟ್ಸ್ಗಳ ಬಗ್ಗೆನೂ ಓದ್ಕೊಂಡಿರೋಣ, ಯಾಕಂದರೆ ಇದು ಒಂದೇ ಎಕ್ಸಾಮ್ ಅಲ್ಲ, ಬೇರೆ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೀಗ ಗೊತ್ತಿದ್ದರೆ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಇದೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ಬ್ರಿಕ್ಸ್ ಅಂದರೆ ಏನು, ಬಿಮ್ಸ್ಟೆಕ್ ಅಂದರೆ ಏನು, ಏಷಿಯನ್ ಅಂದರೆ ಏನಂತ. ಅದು ಬಿಟ್ಟರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಈ ಒಂದು ಬರುತ್ತೆ ಓಕೆನಾ. ಈ ಒಂದು ಕಾಲಮಲ್ಲಿ ಇಲ್ಲಿ ಇದ್ವಲ್ಲ, ಇದು ಸಖತ್ ಇಂಪಾರ್ಟೆಂಟು. ಈಗ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಜನರಲ್ ನಾಲೆಜ್ ಕ್ವಶನ್ಸ್ ಆಗಿ ನಿಮಗೆ ಬ್ರಿಕ್ಸ್ ಸಮಿಟ್ ಎಲ್ಲಿ ನಡೀತು, ಇಂಡಿಯಾ ಏನು ಥೀಮ್ ಕೊಡ್ತು, ಅಥವಾ ಇಂಡಿಯಾ ಏನು ಫೋಕಸ್ ಮಾಡೈತೆ, ನೆಕ್ಸ್ಟು ಬ್ರಿಕ್ಸ್ ಸಮಿಟ್ ಎಲ್ಲಿ ನಡೆಯುತ್ತೆ, ಇದ್ರ ಬಗ್ಗೆ ಕೇಳ್ಬೋದು ಓಕೆನಾ. ಮತ್ತು AI ಸಮಿಟ್, AI ಈಸ್ ಬೂಮಿಂಗ್, ಅದೊಂದು ಟಾಪಿಕ್. AI ಸಖತ್ ಬೂಮ್ ಆಗ್ತಿದೆ, ಅದ್ರ ಡಿಸ್ಅಡ್ವಾಂಟೇಜ್ ಏನು, ಅಡ್ವಾಂಟೇಜ್ ಏನು, ಬಟ್ ನಮ್ಮ ಇಂಡಿಯಾದಲ್ಲಿ AI ಜಾಸ್ತಿ ಡೆವಲಪ್ ಆಗ್ತಿದೆ, ನಮ್ಮ ಇಂಡಿಯಾಗೆ ಏನು ಬೆನಿಫಿಟ್ಟು ಅಂತಲೂ ಕೇಳ್ಬೋದು ಓಕೆನಾ. ಅದಲ್ಲದೆ ಈ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜೀಸು, ಆ್ಯಂಟಿ ಟೆರರಿಸಮ್ ಕಾನ್ಫರೆನ್ಸು, ರೀಸೆಂಟಾಗಿ DGIGP ಕಾನ್ಫರೆನ್ಸ್ ನಡೀತು. ಅದರೊಳಗೆ ಅಮಿತ್ ಶಾ ಅವರು ಸ್ಪೀಚ್ ಕೊಟ್ಟರು. ಈ ಸ್ಪೀಚಲ್ಲಿ ಏನು ಅವರು ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ, ಏನ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಅವ್ರ ಅವ್ರ ಒಪಿನಿಯನ್ ಏನು, ನಮ್ಮ ಇಂಡಿಯಾ ಸ್ಟ್ಯಾಂಡ್ ಏನಾಗಿದೆ, ನಾವು ಏನೇನು ಬ್ಯಾನ್ ಮಾಡಿದ್ವಿ ಆ ಒಂದು ಇದ್ರೊಳಗೆ, ಅದ್ರ ಬಗ್ಗೆ ಕೇಳ್ಬೋದು. ಅದಾದಮೇಲೆ ಜನರಲ್ ಅವೇರ್ನೆಸ್ಗೆ ಅಂತ ಬಂದಾಗ, ಈಗ ನಾವು ಕರ್ನಾಟಕದಲ್ಲಿ ಇದ್ದೀವಲ್ವಾ, ಈ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು ಜಿಲ್ಲೆ ತೊಗೊಂಡ್ರೆ ಆ ಡಿಸ್ಟ್ರಿಕ್ಟಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ, ರಿವರ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅಥವಾ ಐತಿಹಾಸಿಕ ಸ್ಥಳಗಳಿದ್ದರೆ ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಮತ್ತು ಕಾನ್ಸ್ಟಿಟ್ಯೂಯೆನ್ಸಿ, ಅಲ್ಲಿರೋಂಥ MLA ಆಗಿರ್ಬೋದು, MP ಆಗಿರ್ಬೋದು, ಮೇಜರ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಸೊ ಅವ್ರ ಬಗ್ಗೆ ಕೇಳೋ ಚಾನ್ಸಸ್ಸು ಇರುತ್ತೆ ಇಲ್ಲಿ ಕರ್ನಾಟಕ ಪರ್ಸ್ಪೆಕ್ಟಿವ್ ಆಗಿ ಓಕೆನಾ. ಮತ್ತು ಆ ಡಿಸ್ಟ್ರಿಕ್ಟಲ್ಲಿ ಏನಾದರೂ ಇಶ್ಯೂಸ್ ಆಗಿದ್ದರೆ, ಈಗ ವೆಸ್ಟರ್ನ್ ಘಾಟ್ಸು ಆ ಕಡೆ ಬಂದರೆ ಏನಾದ್ರು ಡಿಸ್ಪ್ಯೂಟ್ಸ್ ಆಗಿದ್ದರೆ ಅಲ್ಲಿ ನಿಮಗೆ ಕ್ವಶನ್ಸ್ ಇರುತ್ತೆ. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ನೀವು ನಿಮ್ಮ ಓನ್ ನೋಟ್ಸ್ನ ನೀವು ತಯಾರು ಮಾಡ್ಕೊಂಡಿರಿ. ಸೊ ಇದು ನಮ್ಮ ಗೈಡ್ ಬುಕ್ಕು. ಸೊ ಜನರಲ್ ಅವೇರ್ನೆಸ್ಸಲ್ಲಿ ಈ ಒಂದು ಟಾಪಿಕಲ್ಲಿ ಬಿಟ್ಟರೆ ಇನ್ನು ಬೇರೆ ಕಡೆ ಯಾವ ಕಡೆನೂ IB ಅವರು ಮೂವ್ ಆಗಲ್ಲ, ಸರಿನಾ. ನೆಕ್ಸ್ಟ್ IB ಅವ್ರು ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಅವ್ರು ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಅವ್ರು ಜಸ್ಟ್ ನಮ್ಮನ್ನ ಟೆಸ್ಟ್ ಮಾಡೋಕ್ಕಷ್ಟೇ, ನಮ್ಮ ನಾಲೆಜ್ ಟೆಸ್ಟ್ ಅಲ್ಲ, ನಮ್ಮ ಕೆಪಾಬಿಲಿಟಿ, ನಮ್ಮ ಪರ್ಸ್ನಾಲಿಟಿನ ಟೆಸ್ಟ್ ಮಾಡೋಕ್ಕೆ ಓಕೆನಾ, ನಮ್ಮ ಮೈಂಡ್ನ ಟೆಸ್ಟ್ ಮಾಡೋಕ್ಕೆ, ಎಸ್ಪೆಷಲಿ ಏನು ನಮ್ಮ ಮೈಂಡ್ನ ಟೆಸ್ಟ್ ಮಾಡೋಕ್ಕೆ. ಅವ್ರಿಗೆ ಈ ಕ್ವಶನಿಗೆ ಕೇಳೋದ್ರಿಂದ ಅವ್ರಿಗೆ ಅಭಿಪ್ರಾಯ ಅಂದರೆ ಅವ್ರಿಗೆ ಏನು ಸಿಗುತ್ತೆ ಅಂತಂದರೆ, ನಾವು IBಗೆ ಯಾಕೆ ಜಾಯ್ನ್ ಆಗಬೇಕು ಅಂತ ಕೇಳ್ತಾರೆ. ವಾಟ್ ಡು ಯು ನೋ ಅಬೌಟ್ IB ಬಗ್ಗೆ ಎಷ್ಟು ಮಟ್ಟಿಗೆ ಗೊತ್ತು ನಮಗೆ ಎಲ್ಲ ಕ್ಲಿಯರ್ ಕಟ್ ಪಿಕ್ಚರ್ ಇದೆಯಾ, ಅವ್ರಿಗೆ ಹೇಗೆ ಈ ಒಂದು ಕ್ವಶನಿಂದ ಹೇಗೆ ಅವ್ರಿಗೆ ನಾವು ಇಷ್ಟ ಇದ್ದೀವಾ ಇದ್ರೊಳಗೆ, IBಗೆ ನಮ್ಮ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಂದರೆ. ಸೊ ನಮಗೆ ಇನ್ ಕೇಸ್ ನಾವು ಏನಾದ್ರು ಒಂದು ಜಾಬ್ನಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಅಂದರೆ, ನಮಗೆ ಆ ಜಾಬ್ ಬಗ್ಗೆ ಫುಲ್ಲು ಪಿಕ್ಚರ್ ಗೊತ್ತಿರಬೇಕು ಓಕೆನಾ. ಆ ಜಾಬ್ ಹೆಂಗಿರುತ್ತೆ, ನಾವು ಯಾವ ಪೊಸಿಷನು, ನಮ್ಮ ಸೀನಿಯರ್ ರ್ಯಾಂಕ್ಸ್ ಯಾರು ಇರ್ತಾರೆ ಓಕೆನಾ. ಸೊ ಇಲ್ಲಿ ನಾವು ಹೇಳ್ಬೇಕಾದ್ರೆ ಈಗ ವಾಟ್ ಡು ಯು ನೋ ಅಬೌಟ್ IB ಅಂತ ಕೇಳಿದ್ರು ಅವರು. ಸರ್ IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ, ಇದು ಹಿಂಗಿಂಗೆ ವರ್ಕ್ ಮಾಡುತ್ತೆ ಅಂತಂದರೆ ಅಷ್ಟಕ್ಕೆ ನಿಲ್ಲಿಸ್ಬಿಟ್ರೆ, ಜನರಲ್ ಎಲ್ಲರೂ ಅದನ್ನು ಹೇಳೋದು, IB ಅಂದರೆ ಇದೇನೆ ಜನರಲ್ ಆಗಿ ಎಲ್ಲ ಕ್ಯಾಂಡಿಡೇಟ್ಸ್ ನೀವು ಹೇಳಿದ್ರು ಅಂತಾರೆ. ಬಟ್ ಯಾವೊಂದು ಕ್ಯಾಂಡಿಡೇಟು ಈ ಒಂದು IBಗೆ ಜಾಯ್ನ್ ಆಗಬೇಕು, ನಾನು ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡಿರ್ತಾರೋ, ಅವರು ಒಂದು ಡ್ರೀಮ್ ಇಟ್ಕೊಂಡಿರ್ತಾರೋ, ಅವರು IBನೇ ಒಂದು ಲೈಫ್ ಥರ ಅಂದ್ಕೊಂಡಿರ್ತಾರೆ ಓಕೆನಾ. ಅವರು ಎಕ್ಸ್ಪ್ರೆಸ್ ಮಾಡೋ ವೇನೇ ಬೇರೆ ಥರ ಇರುತ್ತೆ. IB ಅಂದರೆ ಈ ಥರ ಒಂದು ಇರುತ್ತೆ ಸರ್, ಮತ್ತು ನನಗೆ IBಯಲ್ಲಿ ಏನೇನು ಗೊತ್ತು ಅಂದರೆ, ನಾವು ಇಂಟರ್ನಲ್ ಸೆಕ್ಯೂರಿಟಿಗೆ ನಮ್ಮ ಇಂಡಿಯಾಯಿಂದ ನಾವು ಹಿಡನ್ ಸೋಲ್ಜರ್ಸ್ ಆಗಿ ವರ್ಕ್ ಮಾಡ್ತಿರ್ತೀವಿ ಅಂತ ಈ ಥರ ಎಲ್ಲ ಹೇಳ್ಬೋದು ಓಕೆನಾ. ನಮ್ಮ ಯೂನಿಕ್ ವೇ ಆಫ್ ರೆಪ್ರೆಸೆಂಟೇಷನ್ ಇರಬೇಕು. ಯೂನಿಕ್ ವೇ ಆಫ್ ರೆಪ್ರೆಸೆಂಟೇಷನ್ ಇದ್ದಾಗ ಏನಾಗುತ್ತೆ,
ಪ್ಯಾನಲ್ ಅವ್ರಿಗೆ ಅನಿಸುತ್ತೆ, ಓ ದಿಸ್ ಪರ್ಸನ್ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ IB, ಈ ಥರ ಒಂದು ಪರ್ಸನ್ಸ್ಗಳಿಗೆ ನಾವು ಚಾನ್ಸ್ ಕೊಡಬೇಕು, ಆ ಥರ ಅವ್ರಿಗೆ ಅನಿಸುತ್ತೆ. ಓಕೆನಾ. ನೆಕ್ಸ್ಟು ಅವರು ರಾ ಅಂದರೆ ಏನು, IB ಅಂದರೆ ಏನು. ರಾ ಅಂದರೆ ಫಾರಿನ್ ಕಂಟ್ರೀಸ್ ಮಧ್ಯೆ ಡೀಲ್ ಮಾಡುತ್ತೆ, IB ಅಂದರೆ ನಮ್ಮ ಭಾರತದ ಒಳಗಡೆ ಆಗೋವಂಥ ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಡೀಲ್ ಮಾಡುತ್ತೆ. ಓಕೆನಾ. ಆ ಥರ ಒಂದು ಡಿಫ್ರೆನ್ಸಸ್ಗಳನ್ನ ನಾನು ಕಲ್ತ್ಕೊಂಡಿರಬೇಕು. ಸೊ ನಾನು ಇಂದು 17 ಓಕೆನಾ ಪ್ರಮುಖವಾದ ಇಂಪಾರ್ಟೆನ್ಸ್ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ 17ನ ಮೆನ್ಷನ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ನೀವು ಪ್ರಿಪೇರ್ ಆಗಿ. ಓಕೆನಾ. 17 ಮೇಲೂ ಪ್ರಿಪೇರ್ ಆಗಿ. ನೋಡಿ ಇಲ್ಲಿ ಕೇಳಿದರೆ ವೈ ಶುಡ್ ವಿ ಸೆಲೆಕ್ಟ್ ಯು, ಅದು ಒಂದು ಕ್ವಶನ್ನೇ. ಓಕೆನಾ. ನಿಮ್ಮ ಕೇಪಬಿಲಿಟೀಸ್ ಹೇಳಿ, ನಾವು ಯಾಕೆ ನಿಮ್ಮನ್ನ ಸೆಲೆಕ್ಟ್ ಮಾಡಬೇಕು ಅಂತ ಕೇಳಿದಾಗ ನೀವು ಹೇಳಿ, ಸರ್ ಹಿಂಗೆ ಇದ್ದೀವಿ, ನಾವು ಈ ಥರ ಟ್ಯಾಲೆಂಟ್ ಇದ್ದೀವಿ, ಸೊ ನಾನು ಈ ಥರ ಎಲ್ಲ ನಾಲೆಜ್ನೂ ಇದು ಮಾಡ್ಕೊಂಡಿದ್ದೀನಿ, ಸೊ ಐ ಥಿಂಕ್ ಐ ವಿಲ್ ಬಿ ಫಿಟ್ ಟು ಜಾಯಿನ್ IB ಅಂತ ಏನಾದರೂ ನೀವು ಹೇಳಬೇಕು. ಓಕೆನಾ. ಕಾನ್ಫಿಡೆಂಟಾಗಿ ಹೇಳಿ. ಇನ್ ಕೇಸ್ ಈ ಒಂದು ಕ್ವಶನ್ಸ್ ಕೇಳಬೇಕಾದ್ರೆ ಈ ಥರ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ಜನರಲ್ ನಾಲೆಜ್ ಕ್ವಶನ್ಸ್ ಏನಾದ್ರು ಕೇಳಬೇಕಾದ್ರೆ ನೀವು ಏನು ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಡೈರೆಕ್ಟಾಗಿ ಐ ಡೋಂಟ್ ನೋ ಸರ್ ಅಂತ ಹೇಳ್ಬಿಡಿ. ಓಕೆನಾ. ಡೋಂಟ್ ನೋ ಅಂತಲೇ ನೀವು ಡೈರೆಕ್ಟ್ ಹೇಳ್ಬಿಡಿ. ಓಕೆನಾ. ಯಾಕೆ ತಪ್ಪನ್ನ ಹೇಳೋ ಬದಲು ಗೊತ್ತಿಲ್ಲ ಅಂತ ಒಪ್ಕೊಳ್ಳೋದೇ ಬೆಸ್ಟು. ನನಗೆ ಗೊತ್ತಿಲ್ಲ ಸರ್, ನಾನು ತಿಳ್ಕೊತೀನಿ ಅಂತ ಹೇಳೋದೇ ಬೆಸ್ಟು. ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ IBಲಿ ಏನಪ್ಪ ಅಂತಂದರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು. ಓಕೆನಾ. ನಾವು ಬಂದಾಗೂ ಎಂಟ್ರಿ ಆದಾಗಿಂದ ಹೋಗೋ ಗಂಟ ಪ್ಯಾನಲ್ಗೆ ರೆಸ್ಪೆಕ್ಟು ಕೊಡಲೇಬೇಕು. ಸರ್, ಮ್ಯಾಮ್ ಅಂತೇಳಿ ಪ್ರತಿಯೊಂದು ಇದ್ರೊಳಗೂ. ಮತ್ತು ನಾವೊಂದು ಸ್ಟೇಟ್ಮೆಂಟ್ಸು ಫಾಸ್ಟಾಗಿ ಹೇಳೋದಾಗಲಿ ಅಥವಾ ಜೋರಾಗಿ ಹೇಳ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಸರ್ಕ್ಯಾಸ್ಟಿಕ್ಕಾಗಿ ಅನಿಸ್ಬೋದು. ಸೊ ಸ್ಮೂತಾಗಿ ಹೇಳ್ಬೇಕೆಲ್ಲನೂ, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಮತ್ತು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಒಂದು ರೆಸ್ಪೆಕ್ಟ್ ಕೊಡಬೇಕು. ಮತ್ತು ನಾನು ಹೇಳಿದಾಗೆ ಮುಂಚೆನೇ ಕಮ್ಯುನಿಕೇಷನ್ ಸ್ಕಿಲ್ಸು ನಿಮಗೆ ಇರಬೇಕು. ಕಾನ್ಫಿಡೆಂಟ್ ಒಂದು ಇರಬೇಕು. ಓಕೆ. ಕಾನ್ಫಿಡೆನ್ಸ್ ಮಾತ್ರ ಎಲ್ಲೂ ಕಳ್ಕೋಬಾರ್ದು. ಕಾನ್ಫಿಡೆನ್ಸ್ ನೀವು ಎಲ್ಲೂ ಕಳ್ಕೋಬಾರ್ದು. ನೆಕ್ಸ್ಟು ಈಗ ಒಂದು ನೋಡಿ, 68 DGP ಮೀಟಿಂಗು, ಇದು ABICU ಅಲ್ಲೂ ಕೇಳಿದ್ದಾರೆ, IB ICU ACIO ಕೇಳಿದ್ದಾರೆ. ಓಕೆನಾ. ಇದರೊಳಗೆ ಏನು ಬಗ್ಗೆ ಮಾತಾಡ್ತಿದ್ದಾರೆ ನೋಡಿ, ಅಮಿತ್ ಶಾ ಇದ್ದಾರೆ ಇಲ್ಲಿ. ಇವರು ಏನರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಇವರು ಎಸ್ಪೆಷಲಿ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಈ ಒಂದು ಕಾನ್ಫರೆನ್ಸ್ ಮಾತಾಡುತ್ತೆ. ಓಕೆನಾ. ಅದರೊಳಗೆ ಯಾವ್ಯಾವ ಒಂದು ಫ್ರೇಮ್ವರ್ಕ್ ಮಾಡಿದ್ರು, ಯಾವ್ಯಾವ ಒಂದು ಏಜೆನ್ಸೀಸ್ ಇನ್ವಾಲ್ವ್ ಆಗಿದೆ ಅಂತಲೂ ಕೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ಮತ್ತು ಈ ವರ್ಷ ಏನು ಮಾಡಿದ್ದಾರೆ, PFI ಅಂತ ಬ್ಯಾನ್ ಮಾಡಿದ್ದಾರೆ. ಏನದು PFI ಅಂದರೆ ಏನು, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ. ಅದೊಂದು ಮುಸ್ಲಿಂ ಆರ್ಗನೈಸೇಷನು. ಓಕೆನಾ. ಆ ಒಂದು ಮುಸ್ಲಿಂ ಆರ್ಗನೈಸೇಷನ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ನ ಮಾಡ್ತಿತ್ತು. ಅದಕ್ಕೋಸ್ಕರ PFIನ ಬ್ಯಾನ್ ಮಾಡಿದ್ದಾರೆ. ಓಕೆನಾ. ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ನಾವು ಇಂಟರ್ವ್ಯೂಗೆ ಹೋಗಿ ಕೂತ್ಕೊಂಡಾಗ PFI ಬಗ್ಗೆ ಹೇಳಿ ಅಂತ ಅಂದಾಗ ನಾವೇನು ಬ್ಲ್ಯಾಂಕ್ ಇಲ್ದಲೆ ಸುಮ್ಮನೆ ಕೂತ್ಕೊಂಡ್ರೆ ಅದೊಂಥರ ಅನಿಸುತ್ತೆ ಅವ್ರಿಗೇನು ಅನಿಸುತ್ತೆ, ಓ ಈ ಹುಡುಗಂಗೆ ಏನೂ ಗೊತ್ತಿಲ್ಲ ಕ್ಯಾಂಡಿಡೇಟ್ಗೆ ಅಂತ. ಅದೇ ಇನ್ ಕೇಸ್ ಏನಾದ್ರು ಸರ್ ನಂಗೆ ಗೊತ್ತಿಲ್ಲ, ನಾನು ತಿಳ್ಕೊತೀನಿ ಅಂದರೆ ಅದು ಓಕೆ, ಅದೊಂಥರ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾರೆ. ಅದೇ ಥರನೇ ಈಗ ಒಂದು 5-6 ಜನಕ್ಕೆ ಗೊತ್ತಿರಲ್ಲ. ಈ 7ನೇ ಕ್ಯಾಂಡಿಡೇಟ್ ಹೋಗ್ಬಿಟ್ಟು ಈ PFI ಬಗ್ಗೆ ನೀವು ಹೇಳಿದ್ರೆ ಡೆಫಿನೆಟ್ಲಿ ಒಂದು ನಿಮ್ಮ ಮೇಲೆ ಒಂದು ಬರುತ್ತೆ, ಒಂದು ಸಮಥಿಂಗ್ ಏನಿದು ಕ್ಯಾಂಡಿಡೇಟ್ ಇಷ್ಟೊಂದು ಇಂಟ್ರೆಸ್ಟಿಂಗ್, ಇವ್ನಿಗೆ ಇದು ಗೊತ್ತಲ್ಲ ಅಂತ ಒಂದು ಗೊತ್ತಾಗುತ್ತೆ. ಈಗ ಇಷ್ಟು ಜನಕ್ಕೆ ಗೊತ್ತಾಗಿಲ್ಲ, ಇವನೇನೋ ಹೇಳಿದ್ದಾನೆ ಅಂತ ನಿಮ್ಮ ಮೇಲೆ ಏನಾದ್ರು ಒಂಚೂರು ಫೋಕಸ್ ಮಾಡ್ತಾರೆ ಅವರು. ಓಕೆನಾ. ಸೊ ಅದಕ್ಕೋಸ್ಕರನೇ ನಾವು ಇಂಟೆಲಿಜೆನ್ಸ್ ಬ್ಯೂರೋ ಅಥವಾ ಅದಕ್ಕೋಸ್ಕರ ಏನಾದ್ರು ನ್ಯಾಷನಲ್ ಸೆಕ್ಯೂರಿಟಿಗೆ ಏನಾದ್ರು ಕಾನ್ಫರೆನ್ಸ್ ಮಾಡಿದರೆ ಆ ಕಾನ್ಫರೆನ್ಸ್ ಬಗ್ಗೆ ಎಲ್ಲ ಬಗ್ಗೆನೂ ಓದ್ಕೊಂಡು ಹೋಗಬೇಕು. ನಿಮಗೆಲ್ಲನೂ PIBL ಸಿಗುತ್ತೆ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ನಿಮ್ಗೆ ಎಲ್ಲ ಥರದ ಈ ಥರ ಒಂದು ಕಾನ್ಫರೆನ್ಸ್ ಬಗ್ಗೆ ನಿಮಗೆ ಸಿಗುತ್ತೆ. ದಯವಿಟ್ಟು ಅದನ್ನು ತೆಗ್ದು ಓದ್ಕೊಂಡು ಹೋಗಿ. ಓಕೆನಾ. ಅಷ್ಟೇ. ಇದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ನಾನು ಏನು ಹೇಳೋದಂತಂದರೆ ಬಿ ಕಾನ್ಫಿಡೆಂಟ್. ನಾವು ಎಷ್ಟು ನಾಲೆಜಬಲ್ ಇದ್ದೀವಿ ಅಂತ ಅದಕ್ಕಿಂತ ಮುಂಚೆ ನಾವು ಫಸ್ಟು ಕಾನ್ಫಿಡೆಂಟ್ ಆಗಿರಬೇಕು. ಬಿ ಕಾನ್ಫಿಡೆಂಟ್. ಮತ್ತು ಜಾಸ್ತಿ ನಾಲೆಜ್ ಬೇಡ, ಜಾಸ್ತಿ ಲಾರ್ಜ್ ಅಮೌಂಟ್ ಆಫ್ ನಾಲೆಜ್ ಬೇಡ. ಓಕೆನಾ. ಅಲ್ಲಿ ಟೆಸ್ಟ್ ಮಾಡ್ತಿರೋದು ನಮ್ಮ ಇಂಟೆನ್ಸಿಟಿ ಆಫ್ ನಾಲೆಜ್ನಂತಲ್ಲ, ನಮ್ಮ ಪರ್ಸ್ನಾಲಿಟಿ ಟೆಸ್ಟ್. ಓಕೆನಾ. ನಾವು ಎಷ್ಟು ಮಟ್ಟಿಗೆ ಅವೇರ್ ಆಗಿದ್ದೀವಿ, ನಾವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅಂತ. ಓಕೆನಾ. ನಾವೆಷ್ಟು ಮಟ್ಟಿಗೆ ಅವೇರ್ ಆಗಿದ್ದೀವಿ, ನಾವೆಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅಂತ. ಜಾಸ್ತಿ ನಾಲೆಜ್ ಇಟ್ಕೊಂಡೋದ್ರೆ ಅದು ಏನಕ್ಕೂ ಯೂಸ್ ಆಗೋಲ್ಲ. ಮತ್ತು ದಯವಿಟ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ಮೇಲೆ ಪ್ರಿಪೇರ್ ಆಗಿ. ಬ್ಯಾಕ್ಗ್ರೌಂಡ್ ಮೇಲೆ ಫಾರ್ ಎಕ್ಸಾಂಪಲ್ ನಿಮ್ಮ ಹಾಬಿ ಮೇಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೇಲಾಗಿರ್ಬೋದು. ಫ್ಯಾಮಿಲಿ ಮೇಲೆ ಪಕ್ಕಾ ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ, ಓಕೆನಾ, ಅಥವಾ ಆ ಒಂದು ಬ್ಯಾಕ್ಗ್ರೌಂಡ್ ಮೇಲೂ ಕ್ವಶನ್ಸ್ ಕೇಳ್ತಾರೆ. ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಇಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ, ಮತ್ತು ಯಾವ ಕಂಪ್ನಿ ಬಗ್ಗೆ ಆದರೂ ಕೇಳ್ಬೋದು.
ಓಕೆನಾ. ನಿಮ್ಮ ಹಾಬಿ ಮೇಲಾಗಿರೋ, ನಿಮ್ಮ ಫ್ಯಾಮಿಲಿ ಮೇಲೆ, ಮತ್ತು ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್, ನಿಮ್ಮ ಎಜುಕೇಷನ್, ಓಕೆನಾ. ಈಗ ನೀವು ಯಾವ್ದಾದ್ರು ಸೈನ್ಸೇ ತೊಗೊಂಡಿರ್ತೀರಾ, ಕಾಮರ್ಸೇ ತೊಗೊಂಡಿರ್ತೀರಾ, ಕೆಲವೊಬ್ರು ಲಾ ತೊಗೊಂಡಿರ್ತೀರಾ, ಓಕೆನಾ. ಆ ಒಂದು ಬ್ಯಾಕ್ಗ್ರೌಂಡ್ ಮೇಲೆ ಏನೇನು ಕ್ವಶನ್ಸ್, ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು, ಸಾಧ್ಯವಾದಷ್ಟು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಹೀಗೆ ಕೇಳಿದ್ರೆ ನಾನು ಹೀಗೆ ಹೇಳಬೇಕು ಅಂತ. ಸೊ ಎಲ್ಲ ಆ್ಯಂಗಲಿಂದನೂ ಪ್ರಿಪೇರ್ ಮಾಡ್ಕೊಳ್ಳಿ. ಈ ಒಂದು ಟೆಸ್ಟು, ಈ ಒಂದು ಇಂಟರ್ವ್ಯೂ ಅಂತ ಏನು ಕರಿತೀವಿ, ಅದು ನಮ್ಮ ಬುಕ್ಕಿಶ್ ನಾಲೆಜಿಂದ ಯಾವುದೇ ಥರ ವರ್ಕ್ ಆಗಲ್ಲ. ಸೊ ಬಿ ಪ್ರಿಪೇರ್ಡ್. ನೀವು ಮೆಂಟಲಿ ಪ್ರಿಪೇರ್ ಆಗಿ ಅವ್ರು ಏನು ಕೇಳ್ತಾರೋ ಅದಕ್ಕೆ ಮಾತ್ರ ಆನ್ಸರ್ ಕೊಡಿ, ರೆಸ್ಪೆಕ್ಟ್ಫುಲ್ ಆನ್ಸರ್ ಕೊಡಿ, ಮತ್ತು ಜಾಸ್ತಿ ಇನ್ಫಾರ್ಮೇಷನ್ ಬೇಡ. ಅವ್ರು ಏನೋ ಒಂದು ಕೇಳ್ತಾರೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಬೇಕು, ಓಕೆನಾ. ನಾವು ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಷ್ಟು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈ ಸಮಥಿಂಗ್ ಪೋಟ್ರೇಯಿಂಗ್ ಅಸ್ ಓನ್ಲಿ ಅಂತ. ಅಂದರೆ ಹಿಮ್ಸೆಲ್ಫ್ ಅವನ್ನ ಪೋಟ್ರೇ ಮಾಡ್ಕೊತಿದ್ದಾನೆ, ಮತ್ತು ಅವ್ನಿಗೆಲ್ಲ ಗೊತ್ತು ಅನ್ನೋ ಥರ ಹೇಳ್ಕೊತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಅವ್ರು ದೊಡ್ಡ IPS ಇರ್ತಾರೆ ಅಲ್ಲಿ, ಮತ್ತು IB ಬ್ಯೂರೋಸ್, ಅವರು ಬಿ ಗ್ರೇಡ್ ಆಫೀಸರ್ಸು ಇರ್ತಾರೆ, ಅವರೂ ಇಂಟರ್ವ್ಯೂ ಅಟೆಂಡ್ ಮಾಡೇ ಬಂದಿರ್ತಾರೆ. ಸೊ ಮತ್ತು ಇದೇ ಥರನೇ ಮುಂಚೆನೇ ಅವರು ಕ್ಯಾಂಡಿಡೇಟ್ಸ್ನ ಅಟೆಂಡ್ ಮಾಡಿರ್ತಾರೆ, ಮತ್ತು ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ ಅವರು, ಓಕೆನಾ. ಸೊ ಅವ್ರ ಮುಂದೆ ಹೇಗಿರಬೇಕು ಅಂತಂದರೆ, ನಿಮ್ಮ ಮೆಂಟಲಿ ನೀವು ಹೇಗೆ ಗೊತ್ತು ಅದೊಂದನ್ನು ನೀವು ಮಾತಾಡಿ. ಸೊ ಇಷ್ಟು ಮಾಡಿದ್ರೆ, ನೀವು ಕಾನ್ಫಿಡೆಂಟಾಗಿ ಇಷ್ಟು ಮಾಡಿದ್ರೆ ನೀವು 40+ ಸ್ಕೋರ್ ಮಾಡ್ಬೋದು, ಓಕೆನಾ. 40+ ಮಾರ್ಕ್ಸ್ ಅಂದರೆ ಸುಮ್ಮನೆ ಅಲ್ಲ. ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕಂತಂದರೆ, ನಾನು ಹೇಳಿದ್ನಲ್ವಾ, ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಂಡಿರಬೇಕು, ಕಾನ್ಫಿಡೆಂಟ್ ಆಗಿರೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟೊಂದು ಜನಕ್ಕೆ ಇನ್ನೂ ಮಾತಾಡೋಕ್ಕೆ ಸ್ವಲ್ಪ ತೊದಲಿತಿರ್ತಾರೆ. ಮತ್ತು ಕನ್ನಡ ಮತ್ತು ಇಂಗ್ಲೀಷು ಯಾವುದು ಯೂಸ್ ಮಾಡೋದು ಸರ್ ಅಂತ ಕೇಳ್ತಿರ್ತಾರೆ. ಸೊ ನೀವು ACIO ಇಂಟರ್ವ್ಯೂಗೆ ಮತ್ತು SCI ಇಂಟರ್ವ್ಯೂಗೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ. ಈ SA ಇಂಟರ್ವ್ಯೂ ಏನಾದ್ರು ಸೆಕ್ಯೂರಿಟಿ ಇಂಟರ್ವ್ಯೂ ಏನಾಗಿರುತ್ತೆ, ಅಸಿಸ್ಟೆಂಟ್ ಇಂಟರ್ವ್ಯೂ, ಇದು ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ನಡೆದ್ರೂ ಆಗುತ್ತೆ, ಓಕೆನಾ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ತಲೆ ಕೆಡಿಸ್ಕೋಬೇಡಿ. ಸೊ ನಮ್ಮ ಕನ್ನಡದಲ್ಲೇ ಕೊಡಿ, ಕನ್ನಡದಲ್ಲೇ ಇಂಟರ್ವ್ಯೂ ಕೊಡಿ, ಏನೂ ಆಗಲ್ಲ. ಬೇಕಾದ್ರೆ ನಿಮ್ಮ ಅಂದರೆ ಮುಂಚೆ ಅಟೆಂಡ್ ಮಾಡೋದಂತ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅವ್ರು ಇದ್ದರೆ ಕೇಳಿ, ಅವ್ರನ್ನ ಕನ್ನಡದಲ್ಲೇ ಕೊಟ್ಟಿದ್ದಾರೆ ಎಷ್ಟೊಂದು ಜನ. ಸೊ ಯಾವುದೇ ಥರ ಇದು ಮಾಡ್ಕೊಬೇಡಿ. ಮತ್ತು ACIOದಲ್ಲೂ ಅಷ್ಟೇ ಪ್ರಾಪರ್ ಇಂಗ್ಲೀಷ್ ಬರೆದ ಕಾರಣ ಅವರು ಕನ್ನಡದಲ್ಲೂ ಕೊಟ್ಟಿದ್ದಾರೆ, ಓಕೆನಾ. ಸೊ ಕನ್ನಡ ಇಂಗ್ಲೀಷ್ ಎರಡು ಪ್ರಿಫರಬಲ್. ಹಿಂದಿ ಇದ್ರೂ ಓಕೆ, ಸಮ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಹಿಂದಿ. ಮತ್ತು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಎಲ್ಲರೂ ಅಷ್ಟೇ, ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಕೊಡಿ, ಓಕೆನಾ. ಇಂಗ್ಲೀಷಲ್ಲಿ ಕೊಟ್ಟರು ಸ್ವಲ್ಪ ಬೆಸ್ಟು. ಒಂದು 15 to 20 ಸೆಕೆಂಡ್ಸಲ್ಲಿ ನಿಮ್ಮ ಇಂಟ್ರೊಡಕ್ಷನ್ನ ಮುಗಿಸ್ಬಿಡಿ. ಸೊ ಒಂಥರ ಅವ್ರಿಗೆ ಇಂಟ್ರೊಡಕ್ಷನ್ ಕೇಳ್ತಿದ್ದಾಗೆ ಅವ್ರಿಗೆ ಗೊತ್ತಾಗಬೇಕು. ಸುಮ್ಮನೆ ಅವ್ರು ಪೇಪರ್ ನೋಡ್ತಿರ್ತಾರೆ, ನಿಮ್ಮ ಹಾಬೀಸ್ ಬಗ್ಗೆ ನೋಡ್ತಿರ್ತಾರೆ, ನೀವು ಇಂಟ್ರೊಡಕ್ಷನ್ ಕೊಡೋ ಸ್ಟೈಲಲ್ಲಿ ಅವ್ರ ಫೋಕಸ್ನ ನೀವು ಸೆಳಿಬೇಕು, ಓಕೆನಾ. ಇಷ್ಟು ಮಾಡಿ. ಯಾರು ದಯವಿಟ್ಟು ನಮ್ಮ ಈ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡಿದೆ ಆ ಸ್ಟೇಜ್ನ ಯಾರೂ ಮಿಸ್ ಮಾಡಬೇಡಿ. ಇನ್ ಕೇಸ್ ಎಲ್ಲರೂ ಈ ಒಂದು ಸ್ಟೇಜಸ್ನ ಫಾಲೋ ಮಾಡಿ ಕರೆಕ್ಟಾಗಿ ಓದ್ಕೊಬಂದರೆ ನೀವು 40+ ಮಾರ್ಕ್ಸ್ನ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದಂತೂ ಖಂಡಿತ. ಬಹ್ಯಾಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನು ಗೊತ್ತು, ನಿಮ್ಗೇನು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದನ್ನು ಹೇಳಿ. ಸೊ ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ ಎಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಏನಾದರೂ ಮಿಸ್ ಆಗಿದ್ದರೆ ದಯವಿಟ್ಟು ನಿಮ್ಮ ಇಂಟರ್ವ್ಯೂ ಪ್ರಿಪರೇಷನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಮೆಜಾರಿಟಿ ನಾನು ಏನು ಹೇಳಬೇಕು ಎಲ್ಲನೂ ಹೇಳಿದ್ದೀನಿ. ಸಣ್ಣ ಪುಟ್ಟ ಏನಾದರೂ ಮಿಸ್ ಆಗಿದ್ದರೆ ನಿಮ್ಮ ಇಂಟರ್ವ್ಯೂ ಪ್ರಿಪರೇಷನ್ ಆ್ಯಡ್ ಮಾಡ್ಕೊಳ್ಳಿ. ಇಟ್ಸ್ ಲೆಫ್ಟ್ ಟು ಯು. ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.